ನಮಸ್ಕಾರ. ನಾನು ಡಾಕ್ಟರ್ ಪ್ರಿಯಾಂಕಾ ಚೌಗಲೆ ರಾಯ್ಕರ್, ಆದ್ಯಾ ಪೇನ್ ಆ್ಯಂಡ್ ಸ್ಪೈನ್ ಕ್ಲಿನಿಕ್, ಜಯನಗರ್, ಚಿಕ್ಕೋಡಿ. ಇವತ್ತು ನಾವು ಬೆನ್ನು ನೋವಿನ ಪೇಷಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಹಾಗೂ ಒಂದು ನವವಿಧಾನದ ಟ್ರೀಟ್ಮೆಂಟ್ ಎಂಡೋಸ್ಕೋಪಿಕ್ ಡಿಸ್ಕೆಕ್ಟಮಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಸೊ ಕಾಮನ್ಲಿ ಪೇನ್ ಕ್ಲಿನಿಕಲ್ಲಿ ಬೆನ್ನು ನೋವಿನ ಪೇಷಂಟ್ಸ್ ಭಾಳ ಕಾಮನ್ ಆಗಿ ಬರ್ತಾರೆ. ಇದಕ್ಕೆ ಸಾಮಾನ್ಯವಾಗಿ ಕಾಮನ್ ಕಾರಣ ಅಂದರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ಕಾಮನ್ ಭಾಷೆಯಲ್ಲಿ ಶಿಯಾಟಿಕಾ ಅಂತ ಕೂಡ ಹೇಳ್ತಾರೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಅಂದ್ರೇನು? ಈ ಎರಡು ಮೂಳೆಗಳ ನಡುವೆ ಇರುವಂಥ ಡಿಸ್ಕ್ ಹಿಂದ್ಗಡೆ ಸರಿದಾಗ ನರದ ಮೇಲೆ ಪ್ರೆಷರ್ ಹಾಕಿ ಬೆನ್ನು ನೋವು ಅಥವಾ ಬೆನ್ನಿನಿಂದ ಕಾಲುವರೆಗೆ ಶಾಕ್ ಹೊಡೆದಂಗೆ, ಎಲೆಕ್ಟ್ರಿಕ್ ಶಾಕ್ ಬಂದಂಗೆ ಅಥವಾ ಕಳೆ ಅಂತಾರೆ ಕಾಮನ್ಲಿ, ಆ ಥರ ಎಲ್ಲ ನೋವು ಬರುತ್ತೆ. ಇದಕ್ಕೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡೋದಂದರೆ ಮೇನ್ಲಿ ಇಂಜೆಕ್ಷನ್ ಮೂಲಕ ಟ್ರೀಟ್ಮೆಂಟ್ ಮಾಡಲಾಗುವುದು. ಈ ಎಕ್ಸಾಕ್ಟ್ ಜಾಗಕ್ಕೆ ಇಂಜೆಕ್ಷನ್ ಕೊಟ್ಟಾಗ ನೋವು ಕಡಿಮೆ ಆಗುತ್ತೆ. ಇನ್ನು ಕೆಲವು ಪೇಷಂಟ್ಸಲ್ಲಿ ಭಾಳ ಗಂಭೀರ ಸಮಸ್ಯೆ ಇದ್ದಾಗ, ಈ ಡಿಸ್ಕ್ ಪ್ರೊಲ್ಯಾಪ್ಸ್ ಭಾಳ ಜಾಸ್ತಿ ಇದ್ದಾಗ ಅವರಿಗೆ ಶಸ್ತ್ರಚಿಕಿತ್ಸೆ ಕೂಡ ಬೇಕಾಗ್ಬೋದು. ಅಂತಹ ಪೇಷಂಟ್ಸ್ಗಳಲ್ಲಿ ಎಂಡೋಸ್ಕೋಪಿಕ್ ಡಿಸ್ಕೆಕ್ಟಮಿ ಅನ್ನೋದು ಒಂದು ಹೊಸ ವಿಧಾನ. ಇದರಲ್ಲಿ ಏನಂದ್ರೆ, ಈ ಜಾಗಕ್ಕೆ, ಈ ಡಿಸ್ಕ್ ಇರುವಂಥ ಜಾಗಕ್ಕೆ ಕ್ಯಾಮ್ರಾ ಮೂಲಕ ಡಿಸ್ಕೆಕ್ಟಮಿಯನ್ನು ಮಾಡಲಾಗುವುದು. ಕ್ಯಾಮ್ರಾ ಈ ಜಾಗಕ್ಕೆ ಹೋಗಿ ಡಿಸ್ಕನ್ನು ಹೊರತೆಗೆಯಲಾಗುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯ ಹೊಲಿಗೆಗಳು ಬೇಕಾಗೋದಿಲ್ಲ. ಹೊಲಿಗೆ ಬಿದ್ದರೂ ಒಂದು ಸಣ್ಣ ಸ್ಟಿಚ್ ಬೀಳುತ್ತೆ. ಅದಕ್ಕೆ ಇದನ್ನು ಹೊಲಿಗೆ ರಹಿತ ಅಥವಾ ನಮ್ಮ ಆಡು ಭಾಷೆಯಲ್ಲಿ ಅಂದರೆ ಬಿಂಟಾಕ ಸರ್ಜರಿ ಅಂತ ಹೇಳ್ತಾರೆ. ಇದಕ್ಕೆ ಅರವಳಿಕೆಯ ಅಗತ್ಯವಿಲ್ಲ, ಹೊಲಿಗೆ ಬೀಳುವುದಿಲ್ಲ. ಯಾವುದೇ ರೀತಿ ಹೈ ರಿಸ್ಕ್ ಪೇಷಂಟ್ ಇರಲಿ, ಎಷ್ಟೇ ವೃದ್ಧಾಪ್ಯದವ್ರು ಇರ್ಬೋದು, 80 ಇಯರ್ಸ್ ಇರ್ಬೋದು, 90 ಇಯರ್ಸ್ ಇರ್ಬೋದು, ಅಥವಾ ಆ ಥರ ಓಲ್ಡ್ ಏಜ್ ಪೇಷಂಟ್ಸ್, BP, ಶುಗರ್, ಹಾರ್ಟ್ ಡಿಸೀಸ್, ಈ ರೀತಿ ಎಲ್ಲ ಕಾಯಿಲೆಗಳಿದ್ದವರಲ್ಲಿ ಕೂಡ ಮಾಡ್ಬೋದು. ಯಾಕಂದರೆ ಇದಕ್ಕೆ ಅನಸ್ತೇಷಿಯಾದ ಅಗತ್ಯವಿಲ್ಲ. ಓಪನ್ ಸರ್ಜರಿಯಲ್ಲಿ ಏನಾಗುತ್ತೆ, ಇದು ಮೇಜರ್ ಸರ್ಜರಿ ಆಗುತ್ತೆ, ಅನಸ್ತೇಷಿಯಾ ಬೇಕಾಗುತ್ತೆ. ಹಾಗಾಗಿ ಎಂಡೋಸ್ಕೋಪಿಕ್ ಡಿಸ್ಕೆಕ್ಟಮಿಯಲ್ಲಿ ಸಣ್ಣ ಹೊಲಿಗೆ ಇರೋದ್ರಿಂದ ರಿಕವರಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪೇಷಂಟ್ಸಿಗೆ ಜಾಸ್ತಿ ದಿನ ಬೆಡ್ ರೆಸ್ಟ್ ಬೇಕಾಗುವುದಿಲ್ಲ. ಸೇಮ್ ಡೇ ಪೇಷಂಟ್ಸ್ ಮೊಬಿಲೈಸ್ ಮಾಡ್ಬೋದು. ಅಂದರೆ ಸೇಮ್ ಡೇ ಪೇಷಂಟ್ಸಿಗೆ ಅಡ್ಡಾಡಕ್ಸೋದು ನಾವು ಸ್ಟಾರ್ಟ್ ಮಾಡ್ತೇವೆ. ಹಾಗಾಗಿ ಇದು ಒಂದು ಹೊಸ ವಿಧಾನ. ಆ್ಯಂಡ್ ಈ ರೀತಿಯ ಎಂಡೋಸ್ಕೋಪಿಕ್ ಡಿಸ್ಕೆಕ್ಟಮಿ ಸುವಿಧೆ ನಮ್ಮ ಹತ್ರ ಇದೆ. ನಾವು ಇವಾಗ ಶುರು ಮಾಡಿದ್ದೇವೆ. ಸೊ ಇದರ ಸದುಪಯೋಗವನ್ನು ನೀವೆಲ್ಲ ಪಡ್ಕೋಬೇಕು. ಈ ರೀತಿಯ ಬ್ಯಾಕ್ ಪೇನ್ ಸಮಸ್ಯೆ ಇದ್ದಾಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ.